ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಸಂತೈಸುವ ತಾಯಿಯಂತೆ ನನ್ನೇಸು. ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿ ಎಲ್ಲ ಸಹೋದರ ಸಹೋದರಿಯರು ಹಾಗೂ ದೇವರ ಶ್ರೇಷ್ಠ ಸೇವಕರಿಗೆ ನಾವು ವಂದಿಸ್ತಾ ಇದ್ದೇನೆ. ಇವತ್ತಿನ ವಾಕ್ಯದ ಸಂದೇಶದ ಒಂದು ಪೀಠಿಗೆ ದೇವರ ಸಂತೈಸುವಿಕೆ, ದ ಗಾಡ್ಸ್ ಕಂಫರ್ಟ್, ದೇವರ ಸಂತೈಸುವಿಕೆ. ಅದಕ್ಕೆ ಮುಂಚೆ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ಪ್ರಾಮುಖ್ಯವಾದ ಒಂದು ಸಂಗತಿ ಏನಂದರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡ ಮುಖ್ಯವಾದ ಉದ್ದೇಶ ಏನಿದೆ, ಯಾಕೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ನೋಡಬೇಕಾದ್ರೆ 1 ಪೇತ್ರ 2ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ದೇವರು ಯಾಕೆ ಆರಿಸ್ಕೊಂಡಿದ್ದಾನೆ ಅಂದರೆ, ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡಬೇಕೆಂಬುದಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನಂತೆ, ಪ್ರಚಾರ ಮಾಡುವವರಾಗುವಂತೆ. ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀವಿ ಅಂತ. ಹಾಗಾದರೆ ಕ್ರಿಸ್ತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡುವವರಾಗಿರಬೇಕಂತೆ. ನನಗೆ ಸಂದೇಶಕ್ಕಾಗಿ ಸಿಕ್ಕಿದಂಥ ಎಲ್ಲ ಸಮಯದಲ್ಲಿ ನಾನು ಮಾತಾಡ್ತಕ್ಕೆ ಬಯಸ್ತಕ್ಕಂಥ ಒಂದು ಭಾಳ ನನಗಿಷ್ಟವಾದ ಒಂದು ವಿಷಯ ಅಂತಂದರೆ, ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ನಾನು ಪ್ರಚಾರ ಮಾಡಬೇಕಂತೇಳಿ. ಹಾಗಾಗಿ ಇವತ್ತಿನ ಸಂದೇಶದಲ್ಲಿ ಕ್ರಿಸ್ತನ ಒಂದು ಗುಣವನ್ನು, ಆತನ ಗುಣಾತಿಶಯವನ್ನು ನಿಮ್ಮ ಮಧ್ಯದಲ್ಲಿ ನಾನು ಸಂದೇಶವಾಗಿ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಆತನ ಗುಣಗಳಲ್ಲಿ ಅನೇಕ ಸಾವಿರಾರು ಗುಣಗಳಿದೆ. ಅದರಲ್ಲಿ ನಾನು ಧ್ಯಾನಿಸಿದಂಥದ್ದು, ನಾನು ರುಚಿಸಿ ನೋಡಿದಂಥ ಒಂದು ಗುಣ, ಆತನ ಗುಣ, ಆತನು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಅದಕ್ಕೆ ನಾನು ಹೇಳಿದೆ, ದೇವರ ಸಂತೈಸುವಿಕೆ. ದೇವರು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಯಾವ ರೀತಿಯಾಗಿ ಸಂತೈಸ್ತಾನೆ, ಅದಕ್ಕೆ ಆಧಾರವಾಗಿ ಕೀರ್ತನೆ 94ನೇ ಕೀರ್ತನೆಯಲ್ಲಿ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು. ನನ್ನಲ್ಲಿ ಅನೇಕ ಚಿಂತೆಗಳಿರಬೇಕಾದ್ರೆ, ಅದು NLT ವರ್ಷನಲ್ಲಿ ವೆನ್ ಡೌಟ್ ಫಿಲ್ಡ್ ಮೈ ಮೈಂಡ್ ಅಂತ ಹಾಕಿದ್ದಾರೆ. ಯಾವಾಗ ನನ್ನ ಹೃದಯದಲ್ಲಿ ಸಂದೇಹಗಳು, ಸಂಶಯಗಳು ನನ್ನಲ್ಲಿ ತುಂಬಿಕೊಂಡಾಗ ಅಂತೇಳಿ. NIV ಬೈಬಲ್ ವರ್ಷನಲ್ಲಿ ಆಂಗ್ಸೈಟಿ, ಆತಂಕ ನನ್ನಲ್ಲಿ ತುಂಬಿಕೊಂಡಾಗ. KJV ನೋಡ್ತೀವಿ, ಮಲ್ಟಿಟ್ಯೂಡ್ ಥಾಟ್ಸ್, ಅನೇಕ ಯೋಚನೆಗಳು ನನ್ನ ಹೃದಯದಲ್ಲಿ ತುಂಬಿಕೊಂಡಾಗ, ನನ್ನಲ್ಲಿ ಅನೇಕ ಚಿಂತೆಗಳಿರಬೇಕಾದರೆ ಅಂಥೇಳಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ. ನನ್ನಲ್ಲಿ ಅನೇಕ ಚಿಂತೆಗಳಿತ್ತು, ಆದರೆ ದೇವರು ನನ್ನನ್ನು ಸಂತೈಸೋದ್ರಿಂದ ಈಗ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು ಅಂಥೇಳಿ. ನಾವು ಅನೇಕ ವಿಷಯಗಳಲ್ಲಿ ಚಿಂತೆ ಪಡ್ತಕ್ಕಂಥದ್ದು ಸಹಜವಾದ ಒಂದು ಮನುಷ್ಯನ ಗುಣ. ಯಾಕಂದರೆ ಯೋಬ 14ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಸ್ತ್ರೀಯಲ್ಲಿ ಹುಟ್ಟಿದಂಥ ಪ್ರತಿ ಮನುಷ್ಯನು ಕಳವಳದಿಂದಲೂ ದುಃಖದಿಂದಲೂ ಅಲ್ಪಾಯುಷ್ಯಳುವನಾಗಿ ಕಳವಳದಿಂದ ತುಂಬಿರ್ತಾನೆ ಅಂಥೇಳಿ. ಸ್ತ್ರೀಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ಏನಾಗಿದ್ದಾರೆ ಅಂದರೆ, ಅವರು ಕಳವಳದಿಂದ ತುಂಬಿದವರಾಗಿದ್ದಾರೆ ಅಂತ ಪ್ರಿಯರೇ. ಇವತ್ತು ನೀವು ಕೂಡ ನಿಮ್ಮ ಭವಿಷ್ಯದ ಕುರಿತಾಗಿ, ನಿಮ್ಮ ಮಕ್ಕಳನ್ನ ಕುರಿತು, ನಿಮ್ಮ ಕೆಲಸದ ವಿಷಯದ ಕುರಿತು, ನಿಮ್ಮ ಸೇವೆಯ, ನಿಮಗೆ ದರ್ಶನದ ವಿಷಯ, ನಿಮ್ಮ ಸಭೆಯನ್ನು ಕುರಿತು ನೀವು ಅನೇಕ ಚಿಂತೆಗಳನ್ನು ನೀವು ಮಾಡ್ತಾ ಇರ್ಬೋದು. ಆದರೆ ನಾನು ಆಂಗ್ಲದಲ್ಲಿ ಒಂದು ಕೋಟ್ ಓದಿದೆ. ಏನು ಉಲ್ಲೇಖ ಹೇಳ್ತದೆ ಅಂದರೆ, ಹಾರ್ಟ್ ಈಸ್ ನಾಟ್ ಎ ಬ್ಯಾಸ್ಕೆಟ್ ಫಾರ್ ಕೀಪಿಂಗ್ ಟೆನ್ಷನ್ಸ್ ಆ್ಯಂಡ್ ಸ್ಯಾಡ್ನೆಸ್, ಇಟ್ ಈಸ್ ಎ ಗೋಲ್ಡನ್ ಬಾಕ್ಸ್ ಫಾರ್ ಕೀಪಿಂಗ್ ರೋಸಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಮೆಮೊರೀಸ್. ಹೃದಯ ಅನ್ನೋದು ಒತ್ತಡಗಳನ್ನು, ದುಃಖಗಳನ್ನು ಹೊತ್ತುಕೊಳ್ಳುವಂಥ ಒಂದು ಪೆಟ್ಟಿಗೆ ಅಲ್ಲ, ಅಲ್ಲಿ ಸುಂದರವಾದ ಹೂವುಗಳು ಮತ್ತು ಸಂತೋಷಕರವಾದಂಥ ಸವಿ ನೆನಪುಗಳನ್ನು ಇಟ್ಟುಕೊಳ್ಳುವಂಥ ಒಂದು ಸ್ಥಳವಾಗಿದೆ ಹೃದಯ ಎಂಬುದಾಗಿ ಆ ಒಂದು ಕೋಟಲ್ಲಿ ನಾವು ಓದಿದೆ ಪ್ರಿಯರೇ. ಹೌದು, ಇವತ್ತು ನಮಗೆ ಅನೇಕ ವಿಷಯಗಳ ಚಿಂತೆ ನಮಗೆ ಕಾಡ್ತಾ ಇದೆ, ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಸೇವೆ ಬಗ್ಗೆ, ಕುಟುಂಬದ ಬಗ್ಗೆ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮಲ್ಲಿ ಚಿಂತೆಗಳಿರುವಾಗ ಆತ ನಮ್ಮನ್ನು ಸಂತೈಸ್ತಾನೆ ಅಂತೆ. ಯೆಶಾಯ 66 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ,
ತಾಯಿ ತನ್ನ ಮಗುವನ್ನು ಸಂತೈಸೋ ಪ್ರಕಾರವಾಗಿ ದೇವರು ನಮ್ಮನ್ನು ಸಂತೈಸುತ್ತಾನಂತೇಳಿ. ದೇವರು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಅದಕ್ಕೆ ಸತ್ಯವೇದದಲ್ಲಿ ಅನೇಕ ಕಡೆಗಳನ್ನು ನೋಡ್ತೀವಿ. ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಆತನು ಹೇಳಿದಂಥ ಗರಿಷ್ಠವಾದ ಆತನ ಸಂದೇಶವೇ ಚಿಂತೆ ಮಾಡಬೇಡ್ರಿ. ಮತ್ತಾಯ 6ನೇ ಅಧ್ಯಾಯದಲ್ಲಿ 25-34 ವಚನ ಓಡ್ತೀವಿ. ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ಏನು ಉಣ್ಣಬೇಕು, ಏನು ಕುಡಿಬೇಕು ಚಿಂತೆ ಮಾಡಬೇಡ್ರಿ, ಏನು ಉಟ್ಕೋಬೇಕು, ಏನು ಧರಿಸ್ಕೋಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂಥೇಳಿ ದೇವರು ಏನು ಮಾಡ್ತಾನೆ, ಆ ಪರ್ವತ ಪ್ರಸಂಗದಲ್ಲಿ ಆ ಚಿಂತೆ ಬಗ್ಗೆನೇ ಹೇಳಿ ನಮಗೆ ಸಾಂತ್ವನ ಮಾಡೋದನ್ನ ಅಲ್ಲೇ ನೋಡ್ತಾ ಇದ್ವಿ. ಯಾಕಂದರೆ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳಿದೆ, ಕೀರ್ತನೆಗಳಲ್ಲಿದೆ. ಕೀರ್ತನೆ 37:5 ಹೇಳ್ತದೆ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ನಿಶ್ಚಿಂತೆಯಾಗಿರು. ಕೀರ್ತನೆ 55:22 ವಚನ ಹೇಳ್ತದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನಗೋಸ್ಕರ ಚಿಂತೆ ಮಾಡ್ತಾನೆ ಅಂತೇಳಿ. 1 ಪೇತ್ರ 5:7 ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರವಾಗಿ ಚಿಂತಿಸುವಂಥ ದೇವರಾಗಿದ್ದಾನೆ ಅಂತೇಳಿ. ಸೊ ನಮ್ಮಲ್ಲಿ ಯಾವುದೇ ಚಿಂತೆಗಳು ಇವತ್ತು ಕಾಡ್ತಾ ಇರ್ಬೋದು ಮೇ ಬಿ, ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನಲ್ಲಿ ಚಿಂತೆಗಳಿರುವಾಗ ಆತನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು ಅಂತ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಯಾವ ವಿಷಯವಾಗಿ ನೀವು ದುಃಖದಲ್ಲಿದ್ದೀರಾ, ಯಾವ ವಿಷಯವಾಗಿ ನೀವು ಚಿಂತೆಯಲ್ಲಿದ್ದೀರಾ, ನನ್ನ ದೇವರು ಆತನು ಸಂತೈಸುವಂಥ ದೇವರಾಗಿದ್ದಾನೆ. ನಿಮ್ಮನ್ನು ಆತನು ಸಂತೈಸುವಂಥ ದೇವರಾಗಿದ್ದಾನೆ. ಸೊ ಹಾಗಾದರೆ ದೇವರು ಯಾವ ರೀತಿ ಒಬ್ಬ ಚಿಂತೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ದುಃಖದಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆತನು ಸಂತೈಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇವನಿಗೆ ಆತನೇ ಆತನ ಸ್ಟೈಲಲ್ಲೇ ಆತ ನಮ್ಮನ್ನು ಸಂತೈಸೋದಕ್ಕೆ ಇಷ್ಟಪಡ್ತಾನೆ. ಸೊ ಹಾಗಾದರೆ ನಾವು ಚಿಂತೆಗಳಿರಬೇಕಾದ್ರೆ, ದುಃಖದಲ್ಲಾದ ಹೋಗಬೇಕಾದ್ರೆ ದೇವರು ನಮ್ಮನ್ನು ಸಂತೈಸುವಂಥ 3 ಹಂತಗಳು, 3 ವಿಧಾನಗಳು, ಅದನ್ನು ನಿಮಗೆ ನಾನು ಹೇಳೋದಕ್ಕೆ ಸಂದೇಶದ ಮುಖಾಂತರವಾಗಿ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಅದರ ನಂತರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೊ 3 ವಿಧಾನದಲ್ಲಿ ಮೊದಲನೇ ವಿಧಾನ, ನಾವು ಚಿಂತೆಗಳಿರಬೇಕಾದ್ರೆ ದೇವರು ಯಾವ ರೀತಿ ನಮ್ಮನ್ನು ಸಂತೈಸ್ತಾನೆ ಅಂತ ನಾವು ನೋಡೋದಾದರೆ, ಅದ್ಭುತಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಸಂತೈಸುವಂತನಾಗಿದ್ದಾನೆ. ನನ್ನ ಮೊದಲನೇ ವಿಷಯ, ಥ್ರೂ ದ ಮಿರಾಕಲ್ ದೇವರು ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ಕಂಫರ್ಟ್ ಮಾಡ್ತಾರೆ, ಸಂತೈಸ್ತಾರೆ ಅಂತಂದರೆ, ಪ್ರೇರೆ ಆತನು ನಮಗೆ ಅದ್ಭುತಗಳನ್ನು ಮಾಡುವುದರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಯೋಬ್ 5:9 ಮತ್ತು 9ನೇ ಅಧ್ಯಾಯದ 10ನೇ ವಚನ ಹೇಳ್ತದೆ, ಆತನು ಅಪ್ರಮೇಯವಾದ ಮಹತ್ ಕಾರ್ಯಗಳನ್ನು, ಅಸಂಖ್ಯವಾದಂಥ ಅದ್ಭುತ ಕೃತ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನಂತೆ. ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು, ದುಃಖದಲ್ಲಿರ್ತಕ್ಕಂಥ ನಮ್ಮನ್ನು, ಚಿಂತೆಯಲ್ಲಿರ್ತಕ್ಕಂಥ ನಮ್ಮನ್ನು ಸಂತೈಸುವಂಥ ಮೊದಲನೇ ಮಾದರಿ, ಮೊದಲನೇ ಒಂದು ಹಂತ ಏನೆಂದರೆ, ಆತನು ನಮ್ಮನ್ನು ಅದ್ಭುತಗಳನ್ನು ಮಾಡುವುದರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಅನ್ನಳ ಜೀವಿತವನ್ನು ಕುರಿತನ್ನು ನೋಡ್ತೇವೆ. ಪ್ರತಿ ವರ್ಷ ಆಕೆ ಆಲಿಕ್ಕೆ ಹೋಗ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಆದರೂ ಕೂಡ ತನ್ನ ಗರ್ಭದಲ್ಲಿ ಏನಾಗಿದೆ, ಮಗು ಇಲ್ಲ, ಆಕೆ ಬಂಜೆಯಾಗಿದ್ಲು ಎಂಬುದಾಗಿ. ತನ್ನ ಗಂಡನು ಕೂಡ ಪ್ರತಿ ಸಾರಿ ವರ್ಷದಲ್ಲಿ ಕೂಡ ಅವರು ಆರಾಧನೆಗೆ ಹೋಗಬೇಕಾದ್ರೆ ಅನ್ನಳು ಊಟ ಮಾಡದೆ ಯಾವಾಗಲೂ ಅಳ್ತಾ ಇರುವಂಥ ಸಮಯದಲ್ಲಿ ತನ್ನ ಗಂಡನಾದ ಎಲ್ಕಾನನ್ನು ಬಂದು ಅನ್ನಳಿಗೆ ಸಂತೈಸ್ತಾ ಇದ್ದಾನೆ. ಅನ್ನಳ, ಇವತ್ತು ನೀನು ಯಾಕೆ ಅಳ್ತಾ ಇದೆಯಾ? ಮಕ್ಕಳಿಲ್ಲ ಅಂತೇಳಿ ದುಃಖದಿಂದ ನೀನು ಅಳ್ತಾ ಇದೆಯಾ? 10 ಮಂದಿ ಮಕ್ಕಳಿಗಿಂತ ನಾನು ನಿನಗೆ ಹೆಚ್ಚಲ್ಲವ ಅಂತೇಳಿ ಗಂಡನು ಆಕೆನ ತನ್ನ ಮಾತುಗಳಿಂದ ಸಂತೈಸ್ತಾ ಇದ್ದಾನೆ. ಎಲ್ಕಾನನು ಅನ್ನಳಿಗೆ ಆ ಪೆನ್ನಿನಳ ಚುಚ್ಚು ಮಾತುಗಳಿಂದ ಏನಾಗಿದೆ, ಆಲ್ರೆಡಿ ಆಕೆಗೆ ಹೃದಯದಲ್ಲಿ ಭಾಳ ವೇದನೆ ಆಗಿದೆ, ಸಂಕಷ್ಟದಲ್ಲಿದೆ, ಮಕ್ಕಳಿಲ್ಲ ಅನ್ನೋ ಚಿಂತೆ, ದುಃಖದಲ್ಲಿದ್ದಾಳೆ. ಅವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ. ತನ್ನ ಗಂಡನಾದ ಎಲ್ಕಾನನ್ ಬಂದು ಅವಳನ್ನ ಸಂತೈಸ್ತಾ ಇದ್ರೂ ಕೂಡ ಆಕೆಗೆ ಸಂತೈಸುವಿಕೆ ಉಂಟಾಗಲಿಲ್ಲ, ಆಕೆ ಅಳ್ತಾನೇ ಇದ್ದಿಲ್ಲಂತೆ. ಕಾರಣ ಏನಂದರೆ ಪ್ರಿಯರೇ, ಒಂದು ಹೆಣ್ಮಗಳು, ಒಂದು ಸ್ತ್ರೀ ತಾನು ಗರ್ಭದಲ್ಲಿ ಮಗುವನ್ನು ಹಡೆಯದ ಹೋದರೆ ಆಕೆಗೆ ಯಾರೇ ಬಂದು ಸಾಂತ್ವನ ಹೇಳಿ ಆಕೆಗೆ ಏನೇ ಕೊಟ್ಟು ಕೊಡೋ ಅದೇನಾಗ್ತದೆ, ಅವಳನ್ನ ಸಮಾಧಾನ ಪಡಿಸೋದಕ್ಕೆ ಆಗೋದಿಲ್ಲ ಪ್ರಿಯರೇ. ಯಾಕಂದರೆ ಜ್ಞಾನೋಕ್ತಿ 30ನೇ ಅಧ್ಯಾಯದಲ್ಲಿ 15-16 ವಚನದಲ್ಲಿ ಬರೆಯಲ್ಪಟ್ಟಿದೆ, ತೃಪ್ತಿಯಾಗದಂಥ 3 ಇದೆ, ತೃಪ್ತಿ ಪಡೆದಂಥ 4 ಇದೆ. ಅದು ಯಾವುದಂದರೆ, ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೊಂದು ಏಳದ ಬೆಂಕಿ. ನೋಡಿದರೆ ಒಂದು ವಿಷಯ, ಹೆರದ ಗರ್ಭ, ಯಾವ ಗರ್ಭದಲ್ಲಿ ಮಗುವನ್ನು ಇರೋದಿಲ್ವಲ್ಲ ಆ ಸ್ತ್ರೀಗಳಿಗೆ ಸಮಾಧಾನವೇ ಇರಲ್ಲ. ಹಣ ಇದ್ದರೂ ಸರಿ, ಗಂಡನ ಸಾಂತ್ವನ ಮಾತುಗಳಿದ್ರೂ ಸರಿ, ಏನೇ ಇದ್ದರೂ ಸರಿ, ಯಾವಾಗ ಆಕೆ ಗರ್ಭದಲ್ಲಿ ಮಕ್ಕಳನ್ನ ಹಡೆಯೋದಿಲ್ಲವಲ್ಲ ಹಾಗೆ ಆಕೆಗೆ ಸಮಾಧಾನ ಇರಲ್ಲಂತೆ, ಒಂದು ಅಶಾಂತಿ ತುಂಬಿರ್ತದಂತೆ. ಅದಕ್ಕೆ ದೇವರು ಆಕೆಯ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ಅನ್ನಳಿಗೆ
ಆಕೆ ಗರ್ಭವನ್ನು ತೆರೆದು ದೇವರು ಏನು ಮಾಡಿದ್ರು, ಸಮುವೇಲನ್ನು ಕೊಟ್ಟು ಆಕೆಯನ್ನು ಆಶೀರ್ವಾದ ಮಾಡಿದ್ರಂತೆ. ಕಣ್ಣೀರ ಪ್ರಾರ್ಥನೆ ಕೇಳಿ ದುಃಖದಲ್ಲಿದ್ದಂಥ ಅನ್ನಳಿಗೆ, ಚಿಂತೆಯಲ್ಲಿದ್ದಂಥ ಅನ್ನಳಿಗೆ ದೇವರು ಯಾವ ರೀತಿ ಸಂತೈಸಿದ ಅಂತಂದರೆ, ಒಂದು ಮಗುವನ್ನು ಕೊಡೋದ್ರ ಮುಖಾಂತರವಾಗಿ, ಒಂದು ಅದ್ಭುತ ಮಾಡೋದ್ರ ಮುಖಾಂತರವಾಗಿ ಅವಳನ್ನು ಸಂತೈಸಿದ್ರಂತೆ. ಕೀರ್ತನೆ 113:9 ಬರೆಯಲ್ಪಟ್ಟಿದೆ, ಬಂಜೆಯ ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಹಾಗೆ ಇರುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ. ಇವತ್ತು ಈ ವಚನವನ್ನು ಆಲಿಸ್ತಾ ಇರುವಂಥ ಸ್ತೋತ್ರ ಯಾರೇ ಆಗಿರ್ಬೋದು, ಒಂದು ವೇಳೆ ಮಕ್ಕಳಿಲ್ಲದೆ ನೀವು ಬಂಜೆತನದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಚಿಂತೆಯಲ್ಲಾಗಿರ್ಬೋದು, ನನ್ನ ದೇವರು ಸಂತೈಸುವಂಥ ಮೊದಲನೇ ವಿಧಾನ ಸ್ತೋತ್ರ, ನಿಮ್ಮ ಗರ್ಭವನ್ನು ತೆಗೆದು ದೇವರ ಮಕ್ಕಳನ್ನು ಕೊಟ್ಟು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ಯೆಶಾಯ 62:4 ಹೇಳ್ತದೆ, ಇನ್ನು ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇರೋದು. ದೇವರೇನು ಮಾಡ್ತಾನೆ, ಅಲ್ಲಿ ಆಶೀರ್ವಾದವನ್ನು ಉಂಟು ಮಾಡ್ತಾನೆ. ಯಾವ ಗರ್ಭದಲ್ಲಿ ಮಕ್ಕಳ ನಡೆಯದೆ ಕಷ್ಟಪಡ್ತಾ ಇದ್ದಾರೆ, ವೇದನೆ ಪಡ್ತಾ ಇದ್ದಾರೆ, ಚಿಂತೆಯಲ್ಲಿರ್ಬೋದು, ದೇವರೇನು ಮಾಡ್ತಾನೆ, ನಮಗೆ ಅದ್ಭುತಗಳನ್ನು ಮಾಡೋದ್ರ ಮುಖಾಂತರವಾಗಿ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ನಂಬಿಕೆಯಿಂದ ಅದನ್ನು ಸ್ವೀಕರಿಸ್ರಿ. ನಾನು ಬರೀ ಶಾರೀರಿಕವಾದ ಬಂಜತನದ ಬಗ್ಗೆ ಮಾತಾಡ್ತಾ ಇಲ್ಲ, ಆತ್ಮಿಕ ಬಂಜತನದಲ್ಲೂ ಕೂಡ ಎಷ್ಟೋ ವರ್ಷಗಳಿಂದ ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಕೂಡ ಯಾವುದೋ ಒಂದು ಬಿಡುಗಡೆ ಇಲ್ಲ, ಯಾವುದೇ ಕೃಪಾವರನ್ನು ಹೊಂದ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಭಿಷೇಕನ ಹೊಂದ್ಕೊಂಡಿಲ್ಲ, ಒಂದು ಆತ್ಮಿಕ ಬಂಜತೆನ ಅನುಭವಿಸ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇರ್ಬೋದು. ಆದರೆ ದೇವರೇನು ಮಾಡ್ತಾನೆ ಸ್ತೋತ್ರ, ಈ ದಿವಸಗಳಲ್ಲಿ ನಿಮಗೊಂದು ಆತ್ಮಿಕ ಅಭಿಷೇಕವನ್ನು ಕೊಟ್ಟು, ಕೃಪಾವರಗಳನ್ನು ಕೊಟ್ಟು, ದೇವರು ನಿಮ್ಮನ್ನು ಅಭಿಷೇಕಪಡಿಸಿ ಸ್ತೋತ್ರ, ನಿಮ್ಮನ್ನು ಚಿಂತೆಯಲ್ಲಿರ್ತಕ್ಕಂಥ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಸಾರಿ ಕೆಲವೊಂದು ಅನುಭವಗಳನ್ನು ನಾನು ಹೇಳ್ತೀನಿ. ದೇವರು ನನ್ನ ಸೇವೆಯ ಮುಖಾಂತರವಾಗಿ ಮಾಡಿದಂಥ ಕೆಲವೊಂದು ಅದ್ಭುತವಾದ ಸಾಕ್ಷಿಗಳು. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಮನೆಯಲ್ಲಿ ಪ್ರಾರ್ಥನೆ ನಡೆದಿದೆ, ಒಂದು ಹೌಸ್ ಚರ್ಚ್. ಅಲ್ಲಿಗೆ ಸಂದೇಶಕ್ಕಾಗಿ ನಾನು ಆಹ್ವಾನಿಸಲ್ಪಟ್ಟು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋದೆ. ದೇವರು ಇವತ್ತು ಆ ಕುಟುಂಬದಲ್ಲಿ ಆ ಒಂದು ಮನೆ ಪ್ರಾರ್ಥನಾ ಗುಡಾರದಲ್ಲಿ ಬಹಳ ಸಮಸ್ಯೆಯಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ದೇವರೇ, ವಾಕ್ಯಗಳ ಮುಖಾಂತರವಾಗಿ ಅವರಿಗೆ ನೀನು ಮಾತನಾಡಿ ಅವ್ರನ್ನ ಬಲಪಡಿಸಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡಿ ಹೋದೆ. ಪ್ರಾರ್ಥನೆ ಮಾಡಿ ಹೋದಾಗ ಅಲ್ಲಿ ದೇವರ ಸಂತೈಸುವಿಕೆ ಬಗ್ಗೆ, ಆತನ ಅದ್ಭುತದ ಬಗ್ಗೆ ಕೆಲವೊಂದು ನಿಮಿಷ ಕಾಲಗಳ ನಾನು ಮಾತಾಡಿ ವಾಕ್ಯವನ್ನು ಕೊಟ್ಟು ನಾನು ಬಂದೆ. ಅದು ಬಂದು 2ನೇ ದಿವಸ ಆ ಮನೆಯ ಪ್ರಾರ್ಥನಾ ಕೂಟವನ್ನು ನಡೆಸ್ತಾ ಇದ್ದಂಥ ಒಬ್ಬ ಸಹೋದರರು ನನಗೆ ಫೋನ್ ಕರೆ ಮಾಡಿ ಅವ್ರು ಹೇಳಿದ್ರು, ನಾನು ಭಾಳ ಡ್ರೈ ಆಗೋಗಿದ್ದೆ, ನನ್ನ ಹತ್ರ ಸ್ವಲ್ಪ ಕೂಡ ಹಣ ಇರಲಿಲ್ಲ, ಯಾರೋ ಗೊತ್ತಿಲ್ಲ ಅನಾಮಿಕ ವ್ಯಕ್ತಿ ಅಪರಿಚಿತರು ನನ್ನ ಅಕೌಂಟಲ್ಲಿ 40,000 ರೂಪಾಯಿ ನನಗೆ ಹಣವನ್ನು ಕಳಿಸಿದ್ದಾರೆ. ಅದು ನೋಡಿ ನನಗೆ ಭಾಳ ಶಾಕ್ ಆಯಿತು ಅಂತೇಳಿ ದೇವರು ಮಾಡಿದಂಥ ಅದ್ಭುತವನ್ನ ಬಗ್ಗೆ ಅವರು ಸಾಕ್ಷಿ ನುಡಿದ್ರು. ಪ್ರಿಯರೇ, ಹೌದು, ಕರ್ತನು ಖಂಡಿತವಾಗಿ ಇದನ್ನು ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಇವತ್ತು ಯಾವ ವಿಷಯಗಳನ್ನು ನಾವು ಕೊರತೆ ಪಡ್ತಾ ಇರ್ಬೋದು, ಒಂದು ವೇಳೆ ಆರ್ಥಿಕ ವಿಷಯದಲ್ಲಿ ನೀವು ಮುಗ್ಗಟ್ಟಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ನಂಬರಿ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವುದರ ಮುಖಾಂತರವಾಗಿ ನೀವು ಸಂತೈಸುವಂಥ ದೇವರಾಗಿದ್ದಾನೆ. ಮತ್ತೊಂದು ಕಡೆ ಒಂದು ಸಭೆಗೆ ಹೋಗಿ ನಾನು ಪ್ರಾರ್ಥನಾ ಕೂಟಕ್ಕೆ ಹೋಗಿ ಆ ಸಭೆಯಲ್ಲಿ ದೇವರೇ ಏನನ್ನು ನಾನು ಮಾತಾಡಲಿ, ಸಭೆಗೆ ಯಾವ ವಾಕ್ಯ ಕೊಡಲಿ, ಇದೆಲ್ಲ ನನ್ನ ಅನುಭವದ ಬಗ್ಗೆನೇ ಹೇಳ್ತಾ ಇದ್ದೀನಿ. ದೇವರು ಸೇವೆಯಲ್ಲಿ ಮಾಡಿದಂಥ ಅದ್ಭುತಗಳನ್ನು ಸಾಕ್ಷಿಯಾಗಿ ನೋಡಿತಾ ಇದ್ದೀನಿ. ಅಲ್ಲಿ ದೇವರು ನನಗೊಂದು ವಾಕ್ಯವನ್ನು ಕೊಟ್ಟರು. ಯೆರೆಮೀಯ 32ನೇ ಅಧ್ಯಾಯದಲ್ಲಿ 44ನೇ ವಚನ. ಅವರು ಪತ್ರಕ್ಕೆ ರುಜು ಹಾಕಿ ಅಲ್ಲಿ ಹೊರಗಳನ್ನು ಸ್ಥಳವನ್ನು ಕೊಂಡುಕೊಳ್ಳುತ್ತಾರೆ. ಈ ವಾಕ್ಯವನ್ನು ಒಂದು ಪ್ರವಾದನೆಯ ನುಡಿಯಾಗಿ ಹೇಳಬೇಕಂತೇಳಿ ನಾನು ಸಂದೇಶದ ಮಧ್ಯದಲ್ಲಿ ಈ ವಾಕ್ಯವನ್ನು ಸೇವಕರೇ ಈ ಸಭೆಗೆ ಕೊಡ್ತಾ ಇದ್ದಾರೆ, ದೇವರು ನಿಮಗೊಂದು ಅತಿಶಯ ಒಂದು ಅದ್ಭುತ ಮಾಡ್ತಾರೆ ಅಂಥೇಳಿ ನಾನು ಆ ವಾಕ್ಯದ ಪ್ರವಾದನ ವಾಕ್ಯವನ್ನು ಅವರಿಗೆ ಕೊಟ್ಟು ನಾನು ಬಂದೆ. ಕೆಲವೇ ತಿಂಗಳಲ್ಲಿ ಅವರು ನನಗೆ ಫೋನ್ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಫಾಸ್ಟ್ ಈ ಥರ ನಮಗೊಬ್ಬರು ಒಂದು ದೊಡ್ಡ ಲ್ಯಾಂಡ್ ಕೊಟ್ಟಿದ್ದಾರೆ, ಆ ಲ್ಯಾಂಡ್ಗೆ ರಿಜಿಸ್ಟ್ರೇಷನ್ಗೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೀನಿ ಸೈನ್ ಮಾಡೋಕ್ಕೆ ಅಂತೇಳಿ ನನಗೆ ಅದು ಸಾಕ್ಷಿ ಹೇಳಿದ್ರು. ಅವತ್ತು ಅವ್ರು ಹೇಳಿದಂಥ ನಾನು ಆ ವಾಕ್ಯದ ಮುಖಾಂತರವಾಗಿ ಅವರ ಜೊತೆಗೆ ಮಾತನಾಡಿ ಬಂದಂಥ ಅದೇ ಅದ್ಭುತವಾದಂಥ ಕಾರ್ಯವನ್ನು ದೇವರವರ ಜೀವಿತದಲ್ಲಿ ಮಾಡಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ಇವತ್ತು ನೀವು ಕೂಡ ಯಾವ ಅಗತ್ಯತೆಗಳಿದ್ದೀರಾ, ಯಾವುದೇ ಅವಶ್ಯಕತೆಗಳಿರ್ಬೋದು. ಒಂದು ವೇಳೆ ನಿಮಗೆ ಸಭೆಯನ್ನು ಕಟ್ಟೋದಕ್ಕೆ ಸ್ಥಳವಿಲ್ಲದೆ ಇರ್ಬೋದು, ನನ್ನ ದೇವರು ಅದ್ಭುತಗಳನ್ನು ಮಾಡ್ತಾನೆ. ಯೋಬ 5:9, ಯೋಬ 9:10 ಪ್ರಕಾರವಾಗಿ ಅಪ್ರಮೇಯವಾದ ಮಹತ್ ಕಾರ್ಯ, ಅಸಂಖ್ಯವಾದಂಥ ಅದ್ಭುತಗಳನ್ನು ನಿಮಗೆ ಮಾಡಲಿಕ್ಕೆ ಹೋಗ್ತಾನೆ. ಸ್ತೋತ್ರ. ನಿಮಗೆ ಒಂದು ಸ್ಥಳವನ್ನು ದೇವರು ಕೊಡ್ತಾನೆ, ನಂಬಿಕೆಯಿಂದ ಅದು ರಿಸೀವ್ ಮಾಡಿರಿ. ಒಂದು ವೇಳೆ ನಿಮಗೆ ಸ್ಥಳವಿದ್ದು ಕೂಡ ಆಲಯ ಕಟ್ಟೋದಕ್ಕೆ ಆಗದೆ ಸಮಸ್ಯೆ ಇಲ್ಲದೆ ಕಷ್ಟದಲ್ಲಿ ಆರ್ಥಿಕ ಸಮಸ್ಯೆಗಳಿರ್ಬೋದು, ನನ್ನ ದೇವರು ಹೇಳ್ತಾ ಇದ್ದಾನೆ, ನಿಮಗೆ ಒಂದು ಆರ್ಥಿಕ ವಿಷಯದಲ್ಲಿ ಒಂದು ಅದ್ಭುತವನ್ನು ದೇವರು ಮಾಡ್ತಾನೆ. ಅನೇಕ ಮನುಷ್ಯರ ದಯೆಯನ್ನು ಉಂಟು ಮಾಡ್ತಾನೆ, ಅನೇಕ ಸ್ಪಾನ್ಸರ್ ಮಾಡುವಂಥ ಕರಗಳನ್ನು ನಿಮ್ಮ ಮುಂದೆ ತರ್ತಾನೆ. ಯಾಕಂದರೆ ನೆಹೆಮೀಯನು, ಎಜ್ರನು ದೇವರ ಬಗ್ಗೆ ಸಾಕ್ಷಿ ಕೊಟ್ಟರು. ದೇವರ ಕೃಪಾ ಹಸ್ತಪಾಲನೆಯಾಗಿರೋದರಿಂದ ಅರ್ಥಶಸ್ತ್ರ ರಾಜನು ನನ್ನ ಯಾತ್ರೆಗೆ ಬೇಕಾದ ಎಲ್ಲವನ್ನು ಒದಗಿಸಿಕೊಟ್ಟನಂತೇಳಿ ನೀವು ನಂಬಿಕೆ ಇಡ್ರಿ ಪ್ರಿಯರೇ. ಕರ್ತನ ಹಸ್ತಪಾಲನೆ ನಿಮಗೆ ಬೇಕಾದ ಸಮಸ್ತವನ್ನು
ಆತನು ಸ್ತೋತ್ರ ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಆತನು ಯೆಹೋವ ಈರೆ ಒದಗಿಸುವ ಆತನು. ನಿಮಗೆ ಆಲಯ ಕಟ್ಟುವುದಕ್ಕೆ ಹಣವನ್ನು ಆತನು ಒದಗಿಸಿಕೊಡ್ತಾನೆ. ಸ್ಥಳವಿಲ್ಲದೆ ಚಿಂತೆ ಮಾಡಬೇಡ್ರಿ, ನಿಮಗೆ ಒಂದು ಸ್ತೋತ್ರ ಸ್ಥಳವನ್ನು ಆತನು ಒದಗಿಸಿಕೊಡ್ತಾನೆ. ಮತ್ತು ನಿಮಗೆ ಮನೆ ಇಲ್ಲ ಅಂತೇಳಿ ಚಿಂತೆ ಮಾಡಬೇಡಿ, ದೇವರು ನಿಮಗೆ ಸ್ವಂತ ಮನೆಯನ್ನು ಕೊಡುವಂತನಾಗಿದ್ದಾನೆ. ನಂಬರಿ ಸ್ತೋತ್ರ. ಆತನು ಅದ್ಭುತಗಳ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಇದು ಮೊದಲನೇ ವಿಷಯ. ದೇವರ ಸಂತೈಸುವಿಕೆಯ ಎರಡನೇ ಒಂದು ಮಾದರಿ ಯಾವುದಂತಂದರೆ, ಆತನು ನಮಗೆ ಪುನರ್ಸ್ಥಾಪನೆ ಮಾಡುವುದರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಪುನರ್ಸ್ಥಾಪನೆ ಮಾಡ್ತಾನೆ ನಮ್ಮ ಜೀವಿತದಲ್ಲಿ. ನೀವೇನೆಲ್ಲ ಕಳ್ಕೊಂಡ್ರಿ, ನಿಮ್ಮ ಜೀವನದಲ್ಲಿ ಸಮಯವನ್ನು ಹಾಳು ಮಾಡ್ಕೊಂಡ್ರಾ, ಅಥವಾ ನಿಮಗೆ ಸಂಬಂಧಿಕರು ಸ್ನೇಹಿತರ ಒಂದು ಸಂಬಂಧವನ್ನು ನೀವು ಕಳ್ಕೊಂಡಿದ್ದೀರಾ, ಹಣಕಾಸಿನ ವಿಷಯದಲ್ಲಿ ನೀವು ನಷ್ಟಪಟ್ಟಿದ್ದೀರಾ, ಅಥವಾ ಒಂದು ವೇಳೆ ಆರೋಗ್ಯ ನಿಮಗೆ ನಷ್ಟಪಟ್ಟು ಹೋಗಿದೆಯಾ. ನನ್ನ ಹತ್ರ ಅನೇಕರು ಬಂದು ಹೇಳಿದ್ದು, ಕೊರೋನಾ ಸಮಯದಲ್ಲಿ ನನಗೆ ಕೆಲಸ ಹೋಯಿತು, ಅನೇಕ ಹಣದ ಕಷ್ಟ ನಾನು ಎದುರಿಸ್ತಾ ಇದ್ದೀನಿ, ಹಣದೆಲ್ಲ ಇದ್ದಿದ್ದ ಹಣದೆಲ್ಲ ನಾನು ಕಳ್ಕೊಂಡು ಇವತ್ತು ಸಾಲ ಮಾಡ್ಕೊಂಡಿದ್ದೀನಿ, ಈ ಥರ ಅನೇಕ ಸಮಸ್ಯೆಗಳು ನಾವು ಇದ್ದೀನಿ ಅಂತೇಳಿ. ಬಟ್ ದೇವರ ವಾಕ್ಯ ನಂಬ್ರಿ. ಯೋವೆಲ್ 2:25 ವಚನ ಹೇಳ್ತದೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಗುಂಪು ಮಿಡತೆ, ಚೂರಿ ಮಿಡತೆ ಇವುಗಳನ್ನು ತಿಂದುಬಿಟ್ಟಂಥ ವರ್ಷಗಳನ್ನು ನಾನು ನಿಮಗೆ ಮತ್ತೆ ಕಟ್ಟಿಕೊಡುವೆನು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ದೇವರು ರೆಸ್ಟೋರೇಷನ್ ಮಾಡುತ್ತಾನೆ. ದೇವರು ಪುನರ್ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡ ಎಲ್ಲವನ್ನು ಆತನ ಪುನರ್ಸ್ಥಾಪನೆ ಮುಖಾಂತರವಾಗಿ, ರೆಸ್ಟೋರೇಷನ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. 2 ಅರಸುಗಳ ಪುಸ್ತಕ 8ನೇ ಅಧ್ಯಾಯದ 6ನೇ ವಚನದಲ್ಲಿ ವಾಕ್ಯವನ್ನು ಓದಿ ನೋಡ್ರಿ. ಅಲ್ಲಿ ಶೂನ್ಯಮಳು ತನ್ನ ಹೊಲವನ್ನು, ಮನೆಯನ್ನು ಎಲ್ಲವನ್ನು ಬಿಟ್ಟು ಸ್ತೋತ್ರ ಅಲ್ಲಿ ಬಂದಿರತಕ್ಕಂಥ ಆ ಕ್ಷಾಮದ ನಿಮಿತ್ತವಾಗಿ ಐಗುಪ್ತ ದೇಶಕ್ಕೆ ಹೋಗಿದ್ಲು. ಮತ್ತೆ ಆಕೆ ಹಿಂದಿರುಗಿ ಬಂದ ನಂತರ 7 ವರ್ಷಗಳ ನಂತರ ಅರಸನ ಬಳಿಯಲ್ಲಿ ಅರಸನು ಹೇಳ್ತಾ ಇದ್ದಾನೆ ಶೂನ್ಯಮ್ಮಳಿಗೋಸ್ಕರ, ಈಕೆ ಏನೆಲ್ಲ 7 ವರ್ಷಗಳಲ್ಲಿ ಕಳೆದುಕೊಂಡಿದ್ದರಲ್ಲ, ಹೊಲ ಮನೆ, ಅವಳಿಗೆ ಬರಬೇಕಾದ ಎಲ್ಲವನ್ನು ಮತ್ತೆ ಹಿಂದಿರುಗಿಸಿ ಕೊಡಿ ಅಂತೇಳಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅರಸನು 7 ವರ್ಷಗಳಿಂದ ಅವಳು ಏನೆಲ್ಲ ಕಳ್ಕೊಂಡಿದ್ಲು, ಹೊಲದಲ್ಲಿ ಆಕೆ ಬಿತ್ತೇ ಇಲ್ಲ, 7 ವರ್ಷದಲ್ಲಿ ಯಾವುದೇ ಬಿತ್ತನೆ ಕೂಡ ಮಾಡಿಲ್ಲ. ಆದರೆ ಆ ಬೆಳೆ, ಅವಳು ಕಳೆದುಕೊಂಡಂಥ ಹೊಲ ಮನೆ ಎಲ್ಲವನ್ನು ಸ್ತೋತ್ರ ರೆಸ್ಟೋರ್ ಮಾಡಿ ಪುನರ್ಸ್ಥಾಪನೆ ಮಾಡಿ ಆಕೆ ಶೂನ್ಯಮಳ ಜೀವಿತದಲ್ಲಿ ಅರಸನ ಒದಗಿಸಿಕೊಟ್ಟನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನೀವು ಏನು ಕಳ್ಕೊಂಡಿದ್ರು ಸರಿ ಪ್ರಿಯರೇ, ಸಮಯ ನಷ್ಟಪಟ್ಟು ಹೋಗಿದ್ರು ಸರಿ, ನೀವು ಇರ್ತಕ್ಕಂಥ ನಿಮ್ಮ ಲ್ಯಾಂಡ್ ಕಳ್ಕೊಂಡಿದ್ರು ಸರಿ, ಹಣಕಾಸಿನ ವಿಷಯದಲ್ಲಿ ನೀವು ನಷ್ಟಪಟ್ಟಿದ್ರು ಸರಿ, ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಪುನರ್ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ ನಂಬಿಕೆಯಿಂದ ರಿಸೀವ್ ಮಾಡಿರಿ. ಎಸ್, ದೇವರು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಆತನು ಪುನರ್ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಸ್ತೋತ್ರ. 1 ಸಾಮುವೇಲ್ 30ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಮತ್ತು 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಮಾಲೇಕ್ಯರು ಬಂದು ದಾವೀದನನ್ನು, ಅವನ ಸೈನಿಕರ, ಅವನ ಸೇವಕರ ಜೊತೆಲಿದ್ದಂಥ ಸಹ ಸೇವಕರೆಲ್ಲರನ್ನ, ಅವರಿಗಿರ್ತಕ್ಕಂಥ ಅವರ ಹೆಂಡತಿಯರನ್ನು, ಮಕ್ಕಳನ್ನು, ಅವರಿಗಿರ್ತಕ್ಕಂಥ ಸಮಸ್ತ ಪಶುಗಳನ್ನೆಲ್ಲವನ್ನು ಕೊಳ್ಳೆ ಹೊಡ್ಕೊಂಡು ಹೋಗಿದ್ರು ಅಮಾಲೇಕ್ಯರು. ದಾವೀದನ ಅವರ ಸಂಗಡ ಇದ್ದವರೆಲ್ಲ ಬಂದು, ಅವ್ರ ಸಂಗಡ ಇದ್ದವರೆಲ್ಲ ದಾವೀದನ ಮೇಲೆ ಕಲ್ಲೆಸೆದು ಕೋಪಗೊಂಡು ಎಲ್ಲ ದುಃಖದಲ್ಲಿ ಅಳ್ತಾ ಇದ್ದಾರೆ. ದಾವೀದ ಏಫೋದನ್ನು ಧರಿಸ್ಕೊಂಡು ದೇವ್ರ ಹತ್ರ ಹೋಗಿ ಕೇಳ್ತಾನೆ, ದೇವರೇ, ಅಮಾಲೇಕ್ಯರು ಎಲ್ಲವನ್ನು ಸೆರೆ ಹಿಡ್ಕೊಂಡು ಹೋಗಿದ್ದಾರೆ, ಕೊಳ್ಳೆ ಹೊಡೆದಿದ್ದಾರೆ, ನಾನು ಏನು ಮಾಡಲಿ ದೇವರೇ ಅಂತ. ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗು, ಅವ್ರು ಹಿಂಬಾಲಿಸು, ನೀನೆಲ್ಲವನ್ನು ತಿರುಗಿಸಿಕೊಡ್ತೀಯ ಅಂತ. ಅಲ್ಲಿ ಹೋಗ್ತಾನೆ ದಾವೀದು. ಹೋದಾಗ ಅಮಾಲೇಕ್ಯರ ಮೇಲೆ ಯುದ್ಧ ಮಾಡಿ 1 ಸಾಮುವೇಲ್ 30ನೇ ಅಧ್ಯಾಯದ 20ನೇ ವಚನ ಹೇಳ್ತದೆ, ಎಲ್ಲವನ್ನು ತಿರುಗಿಸಿಕೊಂಡಂತೆ. ದಾವೀದನಿಂದ ಅಮಾಲೇಕ್ಯರು ಏನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ರಲ್ಲ, ಅದೆಲ್ಲವನ್ನು 2ರಷ್ಟು ದಾವೀದನ ಹಿಂದಿರುಗಿಸಿಕೊಂಡ. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಇದು ದಾವೀದನ ಕೊಳ್ಳೆ ಅಂತೇಳಿ ಜನಗಳು ಮಾತಾಡ್ಕೊಂಡ್ರಂತೆ. ಆಮೇಲೆ ಸ್ತೋತ್ರ. ಏನೆಲ್ಲ ಕಳೆದುಕೊಂಡಿದ್ನಲ್ಲ ದಾವೀದನಿಗೆ ದೇವರು ಪುನರ್ಸ್ಥಾಪನೆ ಮಾಡಿಕೊಟ್ಟನಂತೆ. ಆಮೇಲೆ ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಏನೆಲ್ಲ ನೀವು ನಷ್ಟಪಡಿಸ್ಕೊಂಡಿದ್ರು, ದೇವರು ಅದನ್ನು ಪುನರ್ಸ್ಥಾಪನೆ ಮಾಡಿಕೊಡೋದ್ರ ಮುಖಾಂತರವಾಗಿ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ನಿಮಗೆ ನಷ್ಟ ಉಂಟಾದ ನಿಮಿತ್ತವಾಗಿ, ಕಳೆದುಕೊಂಡದ ನಿಮಿತ್ತವಾಗಿ ಇವತ್ತು ನೀವು ದುಃಖದಲ್ಲಿದ್ದೀರಾ, ಚಿಂತೆಯಲ್ಲಿದ್ದೀರಾ, ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನಾನು ಚಿಂತೆಯಲ್ಲಿರಬೇಕಾದ್ರೆ ಆತ ನನ್ನ ಸಂತೈಸುವುದರ ಮುಖಾಂತರವಾಗಿ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು ಅಂತೇಳಿ. ದೇವರ 2ನೇ ಒಂದು ಸ್ಟೈಲ್, 2ನೇ ಒಂದು ಮಾದರಿ, ಆತ ನಮಗೆ ಪುನರ್ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನಂತೆ.
ಕೀರ್ತನೆ 103 4 ಮತ್ತು 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತ ನಿನ್ನ ಸಮಸ್ತ ರೋಗಗಳನ್ನು ಗುಣ ಮಾಡಿ ವಾಸಿ ಮಾಡಿ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸಿ ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಕೂಡ ಬರಮಾಡ್ತಾನಂತೆ. ಒಂದು ವೇಳೆ ಆರೋಗ್ಯ ನಷ್ಟಪಟ್ಟು ಹೋಗಿದ್ದೀರಾ, ಬಲಹೀನರಾಗಿದ್ದೀರಾ, ರೋಗಕ್ಕೆ ಒಳಗಾಗಿದ್ದೀರಾ, ಚಿಂತೆ ಮಾಡಬೇಡ್ರಿ. ನಮ್ಮ ದೇವರು ಮತ್ತೆ ಏನು ಮಾಡ್ತಾನೆ, ಎಲ್ಲವನ್ನ ರೋಗಗಳನ್ನು ವಾಸಿ ಮಾಡಿ ಗುಣಪಡಿಸಿ ಮತ್ತು ನಮಗೆ ಹದ್ದಿಗೆ ಬರುವಂಥ ಯೌವನವನ್ನು ಮತ್ತೆ ನಮಗೆ ತಿರುಗಿ ಬರಮಾಡಿಕೊಡುವಂಥ ದೇವರಾಗಿದ್ದಾನೆ ಅಂತೇಳಿ. ಸ್ತೋತ್ರ. ಕರ್ತ ನಂಬಿಕೆಯಿಂದ ಅದನ್ನು ರಿಸೀವ್ ಮಾಡಿರಿ. ನಿಮ್ಮ ಜೀವಿತದಲ್ಲಿ ಕರ್ತನು ಎಲ್ಲವನ್ನು ಪುನರ್ಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತಿಗೂ ಎಂದೆಂದಿಗೂ ಆತನು ಬದಲಾಗದ ದೇವರಾಗಿದ್ದಾನೆ. ಎಬ್ರಿಯರ್ 13 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನೆ ಇದ್ದಾಗೆ. ನಿನ್ನೆ ದಿನದಲ್ಲಿ ನಮ್ಮ ಪೂರ್ವಿಕರಿಗೆ ದಾವೀದನಿಗಾಗಿರ್ಬೋದು, ಶೂನ್ಯಮಳಿಗಾಗಿರ್ಬೋದು, ಏನೆಲ್ಲ ಅದ್ಭುತಗಳು ಮಾಡಿದ ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗ ಇವತ್ತಿದ್ದಾನೆ. ಇವತ್ತಿಗೂ ಅದೇ ಆತನ ಗುಣಾತಿಶಯಗಳು ನಮಗೆ ಪುನರ್ಸ್ಥಾಪನೆ ಮಾಡುವಂಥ ದೇವರು. ನಂಬಿಕೆಯಿಂದ ನಾವು ಸ್ವೀಕರಿಸೋಣ ಪ್ರಿಯರೇ. ಎಲ್ಲವನ್ನು ದೇವರು ನಿಮಗೆ ಮತ್ತೆ ಹಿಂದಿರುಗಿಸಿಕೊಡುವಂಥ ದೇವರಾಗಿದ್ದಾನೆ. ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸುಗಳು, ನಿಮ್ಮ ಕೆಲಸ, ನಿಮಗೆ ನಷ್ಟಪಟ್ಟು ಹೋದಂಥ ಆ ಸಂಬಂಧ, ಆ ರಿಲೇಷನ್ಶಿಪ್, ಸ್ತೋತ್ರ. ದೇವರು ಏನು ಮಾಡ್ತಾನೆ, ಎಲ್ಲವನ್ನು ರೆಸ್ಟೋರ್ ಮಾಡುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದವರು ಇವತ್ತು ನಿಮ್ಮನ್ನು ಬಿಟ್ಟು ಹೋಗಿ ನಿಮ್ಮನ್ನು ದ್ವೇಷಿಸ್ತಾ ಇರ್ಬೋದು. ಮತ್ತೆ ಏನು ಮಾಡ್ತಾರೆ, ಸ್ತೋತ್ರ, ಅವರ ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ದೇವರು ಮಾಡ್ತಾನೆ. ನಿಮ್ಮ ಪ್ರೀತಿಯನ್ನು ಅವರು ಹುಡುಕಿಕೊಂಡು ಬರುವ ಹಾಗೆ, ಮತ್ತು ನಿಮ್ಮನ್ನು ಅವರು ಪ್ರೀತಿ ಮಾಡುವ ಹಾಗೆ ದೇವರು ಅದ್ಭುತ ಕಾರ್ಯ ಮಾಡ್ತಾನೆ ಪ್ರಿಯರೇ. ಸ್ತೋತ್ರ. ಆತ ನಮ್ಮಲ್ಲಿ ಸ್ತೋತ್ರ ರೆಸ್ಟೋರೇಷನ್ ಮಾಡುವಂಥ ದೇವರಾಗಿದ್ದಾನೆ. ಸಕಲವನ್ನು ಪುನಃಸ್ಥಾಪನೆ ಮಾಡುವಂಥ ದೇವರಾಗಿದ್ದಾನೆ. ಸೊ ನನ್ನ ಮೊದಲನೇ ವಿಷಯ ನಾನು ಹೇಳಿದೆ, ದೇವರು ನಮಗೆ ಅದ್ಭುತಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಎರಡನೇದಾಗಿ ಪುನರ್ಸ್ಥಾಪನೆ ಮಾಡೋದರ ಮುಖಾಂತರವಾಗಿ ದೇವರು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಕೊನೆಯದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ, ಮೂರನೇದಾಗಿ ಆತ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಹೊಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರು. ನಿಮಗೂ ನಮಗೆ ಚಿರಪರಿಚಯವಾಗಿರ್ತಕ್ಕಂಥ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೆಶಾಯ 43ನೇ ಅಧ್ಯಾಯ 18-19ನೇ ವಚನದಲ್ಲಿ, ಯೆಹೋವನಿಗೆನ್ನುತ್ತಾನೆ, ಹಳೆಯ ಸಂಗತಿಗಳ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ತಲೆದೋರುತ್ತಿದೆ, ನಿಮಗೆ ಕಾಣುತ್ತಿಲ್ಲವೋ ಎಂಬುದಾಗಿ. ದೇವರೇನು ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ನಮ್ಮನ್ನು ಹಲ್ಲೆಲೂಯಾ ಸ್ತೋತ್ರ. ನಾವೇನು ಮಾಡಬೇಕು ಅಂದರೆ ಪುರಾತನ ಕಾರ್ಯಗಳನ್ನು ಮರೆಯಬೇಕು. ಹಳೆಯ ಸಂಗತಿಗಳು ಮತ್ತೆ ನೀನು ನೆನಪಿಗೆ ತಂದುಕೋಬೇಡ. ನಾನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯ ಮಾಡ್ತಾನೆ. ಯಾಕಂದರೆ ಕರ್ತನ ಕೃಪೆಯು ದಿನವೂ ಹೊಸದಾಗಿದೆ. ಪ್ರಲಾಪರ್ 3:23ನೇ ವಚನ ಹೇಳ್ತದೆ, ದಿನವೂ ಆತನ ಕೃಪೆ ಹೊಸದಾಗಿದೆಯಂತೆ. ಇವತ್ತು ನಿಮ್ಮ ಹಳೆಯ ಜೀವಿತವನ್ನು ನೋಡ್ಬೇಕಾದ್ರೆ ನೀವೇನು ಹೇಳ್ಕೊಳ್ಳೋಂಥ ದೊಡ್ಡ ಸಾಕ್ಷಿ ಇಲ್ಲದೆ ಇರ್ಬೋದು, ಅದ್ರಲ್ಲಿ ಬರೀ ದುಃಖಗಳಾಗಿರ್ಬೋದು, ಚಿಂತನೆ ಆಗಿರ್ಬೋದು, ಕಣ್ಣೀರಾಗಿರ್ಬೋದು. ಹಳೇದನ್ನ ನೀವು ನೆನಪು ಮಾಡ್ಕೋಬೇಡ್ರಿ, ಪುರಾತನಗಳನ್ನು ಮರೆತು ಬಿಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡೋದಕ್ಕೆ ಆತನ ಸ್ತೋತ್ರ ಸಿದ್ಧವಾಗಿದ್ದಾನೆ ಪ್ರಿಯರೇ. ಆ ಹೊಸ ಕಾರ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ನಾವೇನು ಮಾಡಬೇಕಂದ್ರೆ ದೇವರು ಮಾಡ್ತಕ್ಕಂಥ ಹೊಸ ಕಾರ್ಯಕ್ಕೆ ನಮ್ಮ ಹಳೆಯ ಕಾರ್ಯಗಳನ್ನೆಲ್ಲ ಬಿಡಬೇಕು, ಪುರಾತನ ಕಾರ್ಯಗಳನ್ನೆಲ್ಲ ಮರಿಬೇಕು. ಅನೇಕ ಸಾರಿ ನಾವು ಹಳೆಯದನ್ನೇ ನೆನೆಸ್ಕೊಂಡು ದುಃಖದಲ್ಲೇ ಇರ್ತೀವಿ, ಪುರಾತನ ಕಾರ್ಯಗಳನ್ನ ಮರೆಯೋದೇ ಇಲ್ಲ. ಅದು ದೇವರು ಹೇಳ್ತಾನೆ, ಅದು ನೀನು ಮರಿಬೇಕು, ಅದನ್ನು ಬಿಡಬೇಕು, ಆಗ ನಾನು ನಿನಗೆ ಹೊಸ ಕಾರ್ಯ ಮಾಡ್ತೀನಿ ಅಂತೇಳಿ. ಯಾಜಕ ಕಾಂಡ 26ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ತೆಗೆದುಹಾಕ್ರಿ ಅಂತ. ನಮ್ಮ ಜೀವನದಲ್ಲಿ ಹೊಸದು ನಡಿಬೇಕಾ? ದೇವರು ಹೇಳ್ತಾ ಇದ್ದಾನೆ, ಹಳೆಯದೆಲ್ಲ ತೆಗೆದುಹಾಕು ಅಂತ. ಕೆಲವರು ನೋಡ್ರಿ, ಯಾವಾಗಲೂ ಯಾರ ಮೇಲೋ ದ್ವೇಷ, ಕೋಪ, ಮುನಿಸ್ಕೊಂಡಿರೋದು, ಮಾತಾಡದೇ ಇರೋದು, ಅವ್ರು ಮಾಡಿದ ತಪ್ಪುಗಳನ್ನ ಕ್ಷಮಿಸದೇ ಇರೋದು. ದೇವರು ಹೇಳ್ತಾನೆ, ಹಳೆಯದನ್ನ ಮರೆತು ಬಿಡು, ಪುರಾತನ ಕಾಲ ನೆನಪು ಮಾಡ್ಕೋಬೇಡ. ಯಾರಾದ್ರು ನಿಮಗೆ ತಪ್ಪು ಮಾಡೋದು ನೀವು ಕ್ಷಮಿಸ್ರಿ, ಅವ್ರ ಮೇಲೆ ಕ್ಷಮೆ ಮಾಡಿರಿ, ಕ್ಷಮಿಸ್ರಿ ಅವ್ರನ್ನ. ಅವ್ರ ಮೇಲೆ ಸಿಟ್ಟಾಗಿರಬೇಡ್ರಿ, ಕೋಪ ಮಾಡ್ಕೊಂಡು ಹಳೆ ದ್ವೇಷ ಇರೋದು ಬೇಡ. ಸೊ ಈ ಹೊಸ ಕಾರ್ಯ ಮಾಡೋದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ನಾವೇನು ಮಾಡಬೇಕು? ಹಳೆಯದನ್ನು ಮರಿಬೇಕು, ಹಳೆಯ ಸಂಗತಿ ನೆನಪು ತಂದ್ಕೋಬಾರ್ದು. ಮತ್ತು ಹೊಸದಕ್ಕೆ ಸ್ಥಳ ಉಂಟಾಗುವೆ ಹಳೆಯದನ್ನು ತೆಗೆದುಹಾಕಬೇಕು. ಇನ್ನೂ ಹಳೆಯದನ್ನೇ ನಾವು ಇಟ್ಕೊಂಡು, ಹಳೆಯದನ್ನೇ ನೆನೆಸ್ಕೊಂಡು, ಯಾರನ್ನೂ ಕ್ಷಮಿಸ್ದೆ, ಯಾರನ್ನೂ ಮನ್ನಿಸ್ದೆ ಅವ್ರ ಮೇಲೆ ಮುನಿಸ್ಕೊಂಡ್ರು, ನಾನು ಸತ್ತರೂ ನಿಮ್ಮ ಮನೆ ಬಾಗಿಲು ತೊಳೆಯೋದಿಲ್ಲ. ಸತ್ತ ಮೇಲೆ ನಾವು ಹೆಂಗೆ ಮನೆ ಬಾಗಿಲು ತೊಳೆಯೋದು? ಕೆಲವರು ಅನೇಕರು ಈ ರೀತಿ ಡೈಲಾಗ್ ಹೊಡಿತಾ ಇರ್ತಾರೆ. ಅತ್ತೆನ ಸೊಸೆ ಕ್ಷಮಿಸೋದಿಲ್ಲ, ಸೊಸೆನ ಅತ್ತೆ ಕ್ಷಮಿಸೋದಿಲ್ಲ. ಒಂದೇ ಮನೆಯಲ್ಲಿ ಒಬ್ಬರಿಗೊಬ್ಬರು ವೈರಿತನ, ಶತ್ರುತ್ವ, ಒಬ್ಬರು ಮಾಡಿದ ತಪ್ಪನ್ನು ಒಬ್ಬರು ಕ್ಷಮಿಸದೆ, ಮುನಿಸ್ಕೊಳ್ದೆ, ಮಾತಾಡದೇ ಇರೋದು. ಇವತ್ತು ದೇವರು ಹೇಳ್ತಾ ಇದ್ದಾನೆ, ಯಜ್ಞವೇದಿಯ ಬಳಿಯಲ್ಲಿ ಬಂದು
ನೀನು ಕಾಣಿಕೆಯನ್ನು ಸಮರ್ಪಿಸೋದಕ್ಕೆ ಮುಂಚಿತವಾಗಿ ನಿನ್ನ ಸಹೋದರನ ವಿಷಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಏನಾದ್ರು ತಪ್ಪಿದರೆ ಮೊದಲು ಯಜ್ಞವೇದಿ ಬಳಿ ನಿನ್ನ ಕಾಣಿಕೆಯನ್ನು ನಿಲ್ಲಿಸಿ ಹೋಗಿ ನಿನ್ನ ಸಹೋದರನ ಜೊತೆ ಒಂದಾಗು. ಅವ್ರ ಜೊತೆ ಹೋಗಿ ಏನು ಮಾಡಬೇಕು, ನೀವು ಆ ಪಶ್ಚಾತ್ತಾಪದಿಂದ ಏನೇ ಅವ್ರು ತಪ್ಪು ಮಾಡಿದ್ರು ಕೂಡ ನೀವು ಕ್ಷಮಿಸಬೇಕು. ಕ್ಷಮಾಪಣೆ ಮಾಡದೆ ಹೋದರೆ, ಬೇರೆಯವ್ರು ಮಾಡಿದ ತಪ್ಪುಗಳು ನಾವು ಕ್ಷಮಿಸದೆ ಹೋದರೆ ನಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳು ಮಾಡೋದಿಲ್ಲ. ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ತೆಗೆದುಹಾಕ್ರಿ. ಯಾಕಂದರೆ ಇವಾಗ ನಾವು ಏನಾಗಿದ್ದೀವಿ, ಹೊಸ ಸೃಷ್ಟಿಯಾಗಿದ್ದೀವಿ ಪ್ರಿಯರೇ. ಹಳೆಯ ಕಾರ್ಯವನ್ನು ಇಟ್ಕೊಂಡಿರಬಾರ್ದು. ನಾನು ಮತ್ತಾಯ 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 16-17ನೇ ವಚನದಲ್ಲಿ, ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ತ್ಯಾಪೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವುದಿಲ್ಲ, ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷರಸವು ಚೆಲ್ಲಿ ಹೋಗುವುದು. ಸೊ ನಾವೇನು ಮಾಡಬೇಕು, ನಾವೀಗೆಲ್ಲ ಹೊಸ ದ್ರಾಕ್ಷರಸ ಆಗಿದ್ದೀವಿ, ಹೊಸ ಬುದ್ದಲಿಗಳಾಗಿದ್ದೀವಿ. ಹಳೆಯ ಹೊಸ ದ್ರಾಕ್ಷರಸವನ್ನು ಹಳೆಯ ಬುದ್ದಲಿಗಳು ಹಾಕಿದ್ರೆ ಏನಾಗ್ತದೆ, ದ್ರಾಕ್ಷರಸವೇ ಕೆಟ್ಟೋಗ್ತದೆ, ಬುದ್ದಲಿ ಒಡೆದೋಗ್ತದಂತೆ. ಇವತ್ತಿನ ಈ ಹೊಸ ಜೀವನದಲ್ಲಿ ಮತ್ತೆ ಹಳೆಯ ವಿಷಯಗಳು, ಹಳೆಯ ಪಾಪಗಳು, ಹಳೆಯ ದ್ವೇಷಗಳು, ಕ್ಷಮಿಸದೇ ಇರುವಂಥ ಗುಣ, ಈ ಥರ ಎಲ್ಲ ನಾವು ಮತ್ತೊಬ್ಬರ ಮೇಲೆ ಕಹಿ, ಹೊಟ್ಟೆ ಕಿಚ್ಚು, ಕಕ್ಷೆ ಭೇದ, ಈ ಥರ ಎಲ್ಲ ನಾವು ಭಿನ್ನಮತಗಳನ್ನ ಇಟ್ಕೊಂಡು ಮತ್ತೆ ದೇವರ ಹೊಸ ಕಾರ್ಯ ಮಾಡು ಅಂದರೆ ದೇವರು ಯಾವ ರೀತಿ ಮಾಡೋಕ್ಕೆ ಸಾಧ್ಯ? ಅಲ್ಲಿ ಹೇಳ್ತಾ ಇದ್ದಾರೆ, ನೀನು ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ತೆಗಿಬೇಕಂತೇಳಿ. ಯಾರೆಲ್ಲ ನಿಮಗೆ ತಪ್ಪು ಮಾಡಿದ್ರು ಕೂಡ ನಿಮ್ಮ ಮನಸ್ಸಾರೆ ಕ್ರಿಸ್ತನ ಪ್ರೀತಿಯಲ್ಲಿ ತುಂಬಲ್ಪಟ್ಟವರಿಗೆ ಆ ತಪ್ಪುಗಳನ್ನು ಕ್ಷಮಿಸಿರಿ. ಯಾರ ಜೊತೆ ಮಾತಾಡಿಲ್ವೋ ಅವ್ರ ಹತ್ರ ನೀವು ಮಾತಾಡಿರಿ, ಅವ್ರ ಹತ್ರ ರಾಜಿ ಆಗಿರಿ, ಅವ್ರಿಗೆ ಪರಿಪೂರ್ಣವಾಗಿ ನೀವು ಕ್ಷಮಿಸಿರಿ. ದೇವರು ನಮ್ಮ ಜೀವಿತದಲ್ಲಿ ಆತನ ಹೊಸ ಕಾರ್ಯ ಮಾಡ್ತಾನೆ ಪ್ರಿಯರೇ. ಆತನ ಕೃಪೆ ದಿನೇ ದಿನ ಹೊಸದಾಗಿದೆ. ಆತನ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಆ ಹೊಸ ಕಾರ್ಯಗಳ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ನಾವು ಮಾಡಬೇಕಾಗಿರೋದು ಪುರಾತನ ಕಾರ್ಯಗಳನ್ನು, ಹಳೆಯ ಸಂಗತಿಗಳ ನೆನಪಿಗೆ ತಂದುಕೋಬಾರ್ದು. ಹೊಸದಕ್ಕೆ ಸ್ಥಳ ಉಂಟಾಗುವಂಥ ಹಳೆಯದನ್ನು ಎಲ್ಲ ತೆಗಿಬೇಕು. ನಾವು ಈ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಲಿಯಲ್ಲಿ ದೇವರು ಹಾಕೋದಕ್ಕೆ ಬಯಸ್ತಾ ಇದ್ದಾನೆ. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ಬಟ್ಟೆ ಜೊತೆಗೆ ತ್ಯಾಪೆ ಹಚ್ಚೋದಿಲ್ಲ. ತ್ಯಾಪೆ ಹಚ್ಚಿದ್ರೆ ಆ ಹೊಸ ಬಟ್ಟೆ ಅದು ಇಂಜೋದ್ರಿಂದ ಮತ್ತೆ ಬಟ್ಟೆ ಆರೋಗ್ಯ ಹೆಚ್ಚಾಗ್ತದಂತೆ. ಅಂದರೆ ಅದರ ಅರ್ಥ, ಈಗ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀವಿ. ಮತ್ತು ಹಳೆಯ ಕೆಟ್ಟ ಗುಣಗಳು, ಆ ದುರ್ಗುಣಗಳನ್ನು ನಮ್ಮಲ್ಲಿ ಅಡಗಿಸ್ಕೊಂಡ್ರೆ, ನಮ್ಮಲ್ಲಿ ಇಟ್ಕೊಂಡಿದ್ದಾಗ ನಮ್ಮ ಜೀವಿತ ಇನ್ನೂ ಮುಂಚೆದಕ್ಕಿಂತಲೂ ಅದು ಕೆಟ್ಟು ಹೋಗುವಂಥದ್ದಾಗಿರ್ತದೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಳೆಯ ಸಂಗತಿಗಳನ್ನು, ಪುರಾತನ ಕಾರ್ಯಗಳೆಲ್ಲ ಬಿಟ್ಟು ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ನಾವೇನು ಮಾಡಬೇಕು, ಸಿದ್ಧರಾಗಬೇಕು. ಇವತ್ತು ಸಿದ್ಧರಿದ್ದೀರಾ? ದೇವರು ನಿಮ್ಮ ಜೀವನದಲ್ಲಿ ಹೊಸ ಕಾರ್ಯ ಮಾಡ್ತಾನೆ ಪ್ರಿಯರೇ. ಒಂದು ಸಾಕ್ಷಿಯ ಮುಖಾಂತರವಾಗಿ ಇವತ್ತಿನ ವಾಕ್ಯ ನಾನು ಸಂದೇಶದ ಭಾಗವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಯಾದಗಿರಿಯಲ್ಲಿ ನನ್ನ ಜೊತೆ ಯಾವಾಗಲೂ ಎಲ್ಲ ಹಳ್ಳಿಗಳಲ್ಲಿ ಸೇವ್ ಮಾಡ್ತಾಯಿದ್ದಂಥ ಒಂದು ಬ್ರದರ್ ಇದ್ದರು. ಅವರಿಗೆ ಅವ್ರ ಹೆಂಡತಿಗೂ ಅವ್ರ ಗರ್ಭ ಧರಿಸ್ಬೇಕಾದ್ರೆ ಆ 7 ತಿಂಗಳಲ್ಲಿ ಒಂದು ಮಗು ಜನಿಸಿತು. ಆ ಮಗುಗೆ ಬರೀ 7 ತಿಂಗಳಲ್ಲಿ ಮಗು ಹುಟ್ಟಿದ್ರಿಂದ ಅಷ್ಟು ಬೆಳವಣಿಗೆ ಇರಲಿಲ್ಲ. ಶರೀರ ಪೂರ್ತಿ ಭಾಳ ತೆಳ್ಳಗಿತ್ತು, ತಲೆ ಮಾತ್ರ ಅವರಿಗೆ ದಪ್ಪ ಇತ್ತು ಆ ಮಗುಗೆ. ಆ ರೀತಿ ಒಂದು ಪ್ರೀಮೆಚ್ಯೂರಿಟಿ ಬೇಬಿ ಹುಟ್ಟಿದ್ರಿಂದ ಆ ಮಗು ಭಾಳ ಕಷ್ಟಪಡ್ತಾಯಿತ್ತು. ಅದ್ರ ತಂದೆ ತಾಯಿ ಕೂಡ ಆ ಮಗುಗೋಸ್ಕರ ಚಿಕಿತ್ಸೆಗೋಸ್ಕರ ಅವ್ರು ಹೋಗದೇ ಇರೋಂಥ ಹಾಸ್ಪಿಟ್ಲೇ ಇಲ್ಲ. ಈವನ್ ಬೆಂಗಳೂರಿಂದ ಹಿಡಿದು ಎಲ್ಲ ಹಾಸ್ಪಿಟ್ಲಿಗೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ರು. ಹೆಚ್ಚು ಕಡಿಮೆ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳ ಮಧ್ಯದಲ್ಲಿ 4-5 ಲಕ್ಷ ರೂಪಾಯಿ ಆ ಮಗುಗೋಸ್ಕರ ಹಣವನ್ನೆಲ್ಲ ವೆಚ್ಚ ಮಾಡಿ ಚಿಕಿತ್ಸೆ ಮಾಡಿ ಕೂಡ ಆ ಮಗುಗೆ ಬೆಳವಣಿಗೆನೇ ಬರಲಿಲ್ಲ. ಕೊನೆಗೆ ಆ ಮಗು ಕಾಲ ಆಗೋಯ್ತು, ತೀರ್ಕೊಳ್ತು ಮಗು. ಅವತ್ತು ನಾನು ಒಂದು ಕಡೆ ಸೇವೆಗೆ ಹೋಗ್ತಾಯಿದ್ದೆ. ನನಗೆ ಅವರು ನನ್ನ ಜೊತೆ ಸೇವೆ ಮಾಡ್ತಾಯಿದ್ದರಿಂದ, ಪಾಸ್ಟ್ ಈ ಥರ ಮಗು ತೀರ್ಕೊಂಡಿದೆ, ನೀವು ಬರಬೇಕು, ನಾವು ಸಮಾಧಿಗೆ ಹೋಗ್ತಾಯಿದ್ವಿ, ಮಣ್ಣು ಮಾಡ್ತಾಯಿದ್ವಿ, ನೀವು ಬರಬೇಕು ಅಂತೇಳಿ. ನನಗೆ ಭಾಳ ದುಃಖ ಆಯಿತು. ಒಂದು ಕಡೆ ವೇದನೆ, ಚಿಂತೆ, ಎಷ್ಟು ಆ ಮನೆಯವರು ಎಷ್ಟು ಸಂಕಟದಲ್ಲಿರ್ತಾರೆ, ಎಷ್ಟು ವೇದನೆಯಲ್ಲಿರ್ತಾರೆ. ಈಗ ನಾವು ಹೋಗಿ ಅವ್ರಿಗೆ ಏನು ಸಾಂತ್ವನ ಹೇಳಿದ್ದೇವರೇ, ನನ್ನ ಕೈಲಿ ಬಲ ಇಲ್ಲ, ನೀನು ನನ್ನ ಬಲಪಡಿಸು ಅಂತೇಳಿ ಮೊಣಕಾಲು ಹುರ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಹೋದಾಗ ಅವರು ಬಹಳ ಮಗುವನ್ನು ಕಳ್ಕೊಂಡು ದುಃಖದಲ್ಲಿರ್ತಾರೆ, ಚಿಂತೆಯಲ್ಲಿರ್ತಾರೆ. ಅವ್ರನ್ನ ಯಾವ ರೀತಿ ನಾನು ಸಂತೈಸಬೇಕು, ಯಾವ ರೀತಿ ಸಾಂತ್ವನ ಹೇಳೋದು, ಯಾವುದೇ ರೀತಿ ಆದರಣೆ ಪಡಿಸೋದು, ದೇವರೇ ನನಗೇ ಬಲ ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಒಂದು ಸ್ವರವನ್ನು ನನಗೆ ಕೇಳಿಸ್ಕೊಂಡೆ, ಯೋಸೇಫ್ ಅಂತೇಳಿ. ನೀನು ಹೋಗಿ ಧೈರ್ಯವಾಗಿ ಅವ್ರಿಗೆ ಪ್ರಾರ್ಥನೆ ಮಾಡು. ಏನು ಅವ್ರು ಕಳ್ಕೊಂಡಿದ್ದಲ್ಲ ಮಗುನ, ಸೊ ಮುಂದಿನ ಸರ್ತಿ ಅವರು ಸ್ತೋತ್ರ ಗರ್ಭಧಾರಣೆ ಆಗಬೇಕಾದ್ರೆ ಮುಂದಿನ ವರ್ಷದಲ್ಲಿ ನಾನು ಅವರಿಗೊಂದು ಯೋಸೇಫನ್ನು ಕೊಡ್ತೀನಿ. ಯೋಸೇಫಿಗೆ ಅರ್ಥ ಪರಿಹಾರ. ಸೊ ಅದೊಂದು ದೇವರು ಆ ಸ್ವರ ಕೇಳಿದ್ಮೇಲೆ ಭಾಳ ಒಂದು ಧೈರ್ಯವಾಗಿ ಹೋದೆ. ನಾನು ಹೋಗೋಷ್ಟಲೇ ಕರೆಕ್ಟಾಗೆಲ್ಲ
ಸಮಾಧಿ ಕಾರ್ಯ ಮುಗಿಸಿ ಒಂದು ಕೂಟ ಜನ ನಡ್ಕೊಂಡು ಬರ್ತಾಯಿದ್ರು. ನಾನು ಬೇಗ ಅವ್ರ ಮನೆಗೆ ಹೋದೆ. ಮನೆಗೆ ಹೋದರೆ ಮಗುನ ಕಳ್ಕೊಂಡಂಥ ತಾಯಿ, ಅವರ ಸುತ್ತಲೂ ತುಂಬ ಜನ ಸ್ತ್ರೀಯಂದರು ಕೂತ್ಕೊಂಡು ಅಳ್ತಾ ಇದ್ದಾರೆ, ತಾಯಿ ಕೂಡ ಅಳ್ತಾ ಇದ್ರು. ಆಗ ಹೋಗಿ ದೇವರು ನನಗೆ ಕೊಟ್ಟಂಥ ಆ ಒಂದು ಪ್ರಕಟಣೆ, ಆ ಒಂದು ಪ್ರವಾದನೆಯ ಮಾತನ್ನು ಅವ್ರಿಗೆ ಹೇಳಿ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಬಂದೆ. ಚಿಂತೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ, ಹಳೆಯ ಕಾರ್ಯಗಳನ್ನು ಮರೆತು ಬಿಡ್ರಿ, ಪುರಾತನ ಮರೆತು ಬಿಡ್ರಿ. ನಿಮ್ಮ ಜೀವನದಲ್ಲಿ ದೇವರು ಒಂದು ಹೊಸ ಕಾರ್ಯ ಮಾಡ್ತಾಯಿದ್ದಾನೆ. ಸೊ ಮುಂದಿನ ವರ್ಷ ನಿಮಗೆ ಮತ್ತೊಂದು ಮಗುವನ್ನು ದೇವರು ಕೊಡೋಕೆ ಹೋಗ್ತಾನೆ. ಅದು ಯಾವುದೇ ಕೊರತೆ ದೋಷ ಇಲ್ಲದಾಗೆ ಪರಿಪೂರ್ಣವಾಗಿ ಆ ಮಗು ಎಲ್ಲ ಆರೋಗ್ಯವಾಗಿ ಹುಟ್ಟುತ್ತಾನೆ. ಆ ಯೋಸೇಫನ್ನು ದೇವರು ಕೊಡ್ತಾ ಇದ್ದಾನೆ ಅಂಥೇಳಿ ನಾನು ಪ್ರವಾದನೆಯಾಗಿ ಅವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಪ್ರಿಯರೇ. ಅದಾಗಿದ ನಂತರ ಸುಮಾರು 1-1.5 ವರ್ಷಗಳ ನಂತರ ನಾನು ಬೆಂಗಳೂರು ಪಟ್ಟಣದಲ್ಲಿದ್ದಾಗ ಅವರು ಕರೆ ಮಾಡಿ ನನಗೆ ಹೇಳಿದ್ರು, ಈ ಥರ ಮಗು ಜನಿಸಿದೆ, ನೀವು ಹೇಳಿದಾಗೆ ಯೋಸೇಫ್ ಎಂಬುದಾಗಿ ಆತನಿಗೆ ನಾಮಕರಣ ಮಾಡಿದ್ದೀವಿ, ಹೆಸರಿಟ್ಟಿದ್ದೀವಿ, ನೀವು ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತ. ಅದಾಗಿ ಸುಮಾರು 3 ವರ್ಷಗಳ ಕಾಲ ನಂತರ ನಾನು ಅವ್ರ ಮನೆಗೆ ಹೋದಾಗ ಅವ್ರ ತಂದೆ ತಾಯಿ ಆ ಮಗುನ ಕರೀತಾರೆ, ಯೋಸೇಫ್ ಕುಟೀರ್ ಅಂತ ಕರೀತಾ ಇದ್ದಾರೆ. ಆ ಮಗು ಆರೋಗ್ಯವಾಗಿ ಓಡಾಡ್ತಾ ಇದೆ. ಅದು ನೋಡಿ ನನಗೆ ಸಂತೋಷ ಆಯಿತು. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ದೇವರು ಯಾವಾಗ ನೀವು ಹಳೆಯ ಕಾರ್ಯಗಳನ್ನು ಮರಿತೀರಾ, ಪುರಾತನಗಳು ಮರಿತೀರಲ್ಲ, ಹಳೆದೆಲ್ಲ ಬಿಡ್ತಿರಲ್ಲ ಸ್ತೋತ್ರ, ಆಗ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ತಾನೆ ಪ್ರಿಯರೇ. ಹೊಸ ಕಾರ್ಯಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ನೀವು ಏನೇ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿರ್ಬೋದು, ಏನೇ ನಿಮಗೆ ನಷ್ಟಪಟ್ಟಿರ್ಬೋದು, ಚಿಂತೆ ಮಾಡಬೇಡ್ರಿ. ನಮ್ಮ ದೇವರು ಹೊಸತನರ ದೇವರಾಗಿದ್ದಾನೆ, ಹೊಸ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೇವರು ಸ್ತೋತ್ರ ಎಲ್ಲ ವಿಷಯಗಳು ನಿಮಗೆ ಹೊಸ ಕಾರ್ಯಗಳನ್ನು ಆತನು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಸಂತೈಸಲಿ. ನಾನು ಹೇಳಿದೆ ನಿಮಗೆ ನಮ್ಮ ದೇವರ ಒಂದು ಗುಣಾತಿಶಯವನ್ನು ಇವತ್ತು ನಿಮಗೆ ಏನಾಗಿ ಹೇಳೋಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದೆ. ಆತನ ಗುಣ ಏನಂದರೆ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ದೇವರು ಯಾವ ರೀತಿ ನಮ್ಮನ್ನು ಸಂತೈಸ್ತಾನೆ, ಆ ಕೀರ್ತನೆಗಾರನು ಹೇಳಿದಂಥ ಅನುಭವದ ಪ್ರಕಾರವಾಗಿ 94ನೇ ಕೀರ್ತನೆ 19ನೇ ವಚನದಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆನ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು ಅಂತೇಳಿ. ಹಾಗಾದರೆ ದೇವರು ನಮ್ಮನ್ನು ಸಂತೈಸುವಂಥ 3 ವಿಧಾನಗಳು. ಮೊದಲನೇ ವಿಧಾನ ಅದ್ಭುತಗಳ ಮುಖಾಂತರವಾಗಿ ನಮ್ಮನ್ನು ಸಂತೈಸುವಂಥ ದೇವರು. 2ನೇದಾಗಿ ಪುನರ್ಸ್ಥಾಪನೆ ಮಾಡುವುದರ ಮುಖಾಂತರವಾಗಿ ಸಂತೈಸುವಂಥ ದೇವರು. 3ನೇದಾಗಿ ಹೊಸ ಕಾರ್ಯಗಳನ್ನು ನಮಗೆ ಮಾಡಿ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾರಿಗೆ ಇದೆಲ್ಲ ನಡೀತದೆ ಅಂತ ಹೇಳಿದ್ರೆ 1 ಥೆಸಲೋನಿಕ 2:13 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ನೀವು ಕೇಳಿದಂತೆಲ್ಲ ವಾಕ್ಯಗಳು ಇದು ಮನುಷ್ಯನ ಮಾತು, ಮನುಷ್ಯನ ಸ್ವರ ಅಲ್ಲ, ದೇವರ ವಾಕ್ಯವೇ ಎಂಬುದಾಗಿ ನೀವು ನಂಬಿ ಸ್ವೀಕಾರ ಮಾಡಬೇಕಾದ್ರೆ ಅದೇ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ ಪ್ರಿಯರೇ. ಈಗ ನಾನು ಹೇಳಿದಂಥ ಈ 3 ಸಂಗತಿಗಳು, ಹೊಸ ಅದ್ಭುತಗಳು, ಪುನರ್ಸ್ಥಾಪನೆ, ಹೊಸ ಕಾರ್ಯ, ಇದರ ಮುಖಾಂತರವಾಗಿ ದೇವರು ನಿಮ್ಮ ಸಂತೈಸಕ್ಕೆ ಹೋಗ್ತಾನೆ. ಕರ್ತನ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ನೂತನ ದಿನದೊಳಗೆ ನನ್ನನ್ನು ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಪರಮಾನಂದ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ತಂದೆಯಾದ ದೇವರೇ, ಈ ವಾಕ್ಯವನ್ನು ಆಲಿಸಿದಂಥ ಪ್ರೀತಿ ಎಲ್ಲ ನಿನ್ನ ಮಕ್ಕಳಿಗೂ, ಕರ್ತನ ಸಹೋದರ ಸಹೋದರಿ ಸೇವಕರ ವಿಷಯದಲ್ಲಿ
ಯಾವ್ಯಾವ ವಿಷಯಗಳಲ್ಲಿ ಅವರು ದುಃಖದಲ್ಲಿ ಚಿಂತೆಗಳಲ್ಲಾಗಿದ್ದಾರೆ, ನಿನ್ನ ವಾಕ್ಯದ ಆಧಾರದಲ್ಲಿ ಕರ್ತನೆ ನೀನು ಸಂತೈಸುವಂಥ ದೇವರಾಗಿದೆಯಪ್ಪ. ಕೀರ್ತನೆಗಾರಂತ ಅನುಭವವನ್ನು ಹಂಚಿಕೊಂಡ ಪ್ರಕಾರವಾಗಿ ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು ಎಂಬುದಾಗಿ, ಇವತ್ತು ದುಃಖದಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ, ಕೊರತೆಗಳಲ್ಲಿರ್ತಕ್ಕಂಥ, ಇಕ್ಕಟ್ಟುಗಳಿರ್ತಕ್ಕಂಥ ನಿನ್ನ ಎಲ್ಲ ಸೇವಕರಿಗೂ, ಪ್ರಿಯ ಸಹೋದರ ಸಹೋದರಿಯರಿಗೆ ಕರ್ತನೆ ನೀನು ಅವರನ್ನು ಸಂತೈಸುವಂತನಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾಯಿದ್ದೇನೆ ಸ್ವಾಮಿ. ಕರ್ತನೆ, ನೀನು ಅದ್ಭುತಗಳ ಮುಖಾಂತರವಾಗಿ, ಪುನರ್ಸ್ಥಾಪನೆ ಮುಖಾಂತರವಾಗಿ, ಹೊಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ಅವರನ್ನು ಸಂತೈಸುವಂಥ ದೇವರಾಗಿದೆ ಸ್ವಾಮಿ. ಕರ್ತನೆ, ನೀನು ಕೊಟ್ಟಂಥ ಈ ವಾಕ್ಯವನ್ನು ಅವರಿಗೆ ನಾನು ಹೇಳಿದ್ದೇನೆ ಸ್ವಾಮಿ. ಅವರ ಜೀವಿತದಲ್ಲಿ ಇದು ಹಾಗೆ ಸಂಭವಿಸಲಿ, ಅದ್ಭುತಗಳ ನಡೆಯಲಿ, ಹೊಸ ಕಾರ್ಯಗಳ ನಡೆಯಲಿ, ಪುನರ್ಸ್ಥಾಪನೆ ಉಂಟಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಿಂದ ನಾನು ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಜೀವಿತದ ಅನೇಕ ದೇವರ ಸಂತೈಸುವಿಕೆಯನ್ನು ನೀವು ನೋಡಲಿಕ್ಕಿದ್ದೀರಾ. ಆತನ ಅದ್ಭುತಗಳ ಮುಖಾಂತರ, ಪುನರ್ಸ್ಥಾಪನೆ ಮುಖಾಂತರ, ಹೊಸ ಕಾರ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಸಂತೈಸಲಿ ಎಂಬುದಾಗಿ ಹಾರೈಸುತ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಆಮೇನ್. ಥ್ಯಾಂಕ್ ಯು ಜೀಸಸ್. ಜೀವ ಕೊಟ್ಟನು ನನಗಾಗಿ, ನನ್ನ ಪಾಪವ ಹೊತ್ತು